ಈ ಅಯ್ಯಪ್ಪ ಸ್ವಾಮಿಲಿ ಯಾವಾಗ್ಲೂ ಒಂದು ಅನಿಸ್ತಿರುತ್ತೆ, ಈಗ ಸ್ತ್ರೀಯನ್ನ ಆ ಒಂದು ದೇವಸ್ಥಾನದಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾರೆ. ಸ್ತ್ರೀ ಅಂದ್ರೆ ಒಂದು 60 ವರ್ಷ ಮೇಲ್ಪಟ್ಟಿರುವಂತ ವಯೋವೃದ್ಧರನ್ನ ಬಿಡ್ತಾರೆ, ಬಿಟ್ರೆ ಚಿಕ್ಕ ಮಗುನ ಬಿಡ್ತಾರೆ. ಸೊ ಈ ಒಂದು ಮಧ್ಯದಲ್ಲಿರುವಂತಹ ಸ್ತ್ರೀಯನ್ನು ಬಿಡೋದಿಲ್ಲ. ಅದಕ್ಕೆ ಎಷ್ಟೇ ಆದಂತ ಕಾಂಟ್ರವರ್ಸಿಗಳು ನಾವು ನೋಡಿದೀವಿ ಅಂತೆಲ್ಲ. ನಾನು ಇದನ್ನ ಬಹಳ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡಿಕೊಂಡು ಒಪ್ಕೊಂಡಿದ್ದೀನಿ. ಇದು ನನಗೆ ನಾನೇ ಅರ್ಥ ಮಾಡ್ಕೊಂಡಿದ್ದು. ಅಯ್ಯಪ್ಪ ಸ್ವಾಮಿ ನಿರ್ಧಾರ ಮಾಡಿದ್ರು, ನನ್ನ ಹತ್ರ ಋತುಮತಿಯಾದ ಆಗಬಲ್ಲಂತಹ ಸ್ತ್ರೀ ಯಾಕೆ ಬರುವುದು ಬೇಡ ಅಂತಂದ್ರೆ, ಸ್ತ್ರೀ ನನಗೋಸ್ಕರ ಆಕೆಯ ಆರೋಗ್ಯ ವೈಪರೀತ್ಯ ಎಲ್ಲ ಮಾಡ್ಕೊಂಡು ಇಷ್ಟು ದೂರ ಪ್ರವಾಸ ಮಾಡಿ ಬಂದು ಇಷ್ಟೆಲ್ಲ ನಡೆದು ಬರುವಾಗ ಆ ಕಲ್ಲು ಮುಳ್ಳುಗಳ ಬೆಟ್ಟವನ್ನೇರಿ ಬರ್ಬೇಕಾದ್ರೆ ಆಕೆಗೇನಾದ್ರೂ ಋತುಮತಿಯ ತೊಂದರೆ ಆದ್ರೆ ಅವಳಿಗೆ ಅಲ್ಲಿ ಏನು ಶುಶ್ರೂಷೆ ಮಾಡ್ಕೊಳ್ಳಿಕ್ ಕಷ್ಟ ಆಗುತ್ತೆ. ನೀನು ಬರಬೇಡಮ್ಮ, ನಿನಗ್ ನಾನು ಆಶೀರ್ವಾದ ಮಾಡ್ತೀನಿ, ನಿಮ್ಮ ಅಣ್ಣ ಬರ್ಲಿ, ಅಪ್ಪ ಬರ್ಲಿ, ತಮ್ಮ ಬರ್ಲಿ, ಗಂಡ ಬರ್ಲಿ ಅಂತ ಆಶೀರ್ವಾದ ಮಾಡಿ. ನನ್ನ ತಾಯಿ ಇಷ್ಟೆಲ್ಲ ಕಷ್ಟ ಪಡೋದು ಬೇಡ, ಆಕೆಯ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ಕೊಂಡು ನನ್ನ ದರ್ಶನ ಬರೋದು ಬೇಡ. ಇದನ್ನ ನಾವು ಕಾಂಟ್ರವರ್ಸಿಯಾಗಿ ತಗೊಳ್ಳೋದಕ್ಕಿಂತ ಇಷ್ಟು ಅದ್ಭುತವಾಗಿ ತಗೊಂಡ್ರೆ ಎಂತ ಒಂದು ಸ್ವಾರಸ್ಯ ಇದೆ ಇದರಲ್ಲಿ ಅಂತಂದ್ರೆ, ನಮ್ಮಲ್ಲಿ ದೇವಸ್ಥಾನದಲ್ಲಿ ಕೂತಿರುವಂತಹ ದೇವರಿಗೂ ಸ್ತ್ರೀಯ ಮೇಲೆ ಅಷ್ಟು ಗೌರವ ಇದೆ, ಸ್ತ್ರೀಯ ಮೇಲೆ ಅಷ್ಟೇ ಭಕ್ತಿ. ನಾವಿದನ್ನ ಸ್ತ್ರೀಯರಿಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ? ಸ್ತ್ರೀಯರಿಗೆ ನಾವು ಗೌರವ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ. ನನ್ನ ಧರ್ಮ ಇವತ್ತಿನ ತನಕ ಯಾರಿಗೂ ಶೋಷಣೆಯನ್ನ ಕಲಿಸ್ಲೇ ಇಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತದ ಪ್ರತಿಯೊಂದು ಸನಾತನ ಧರ್ಮದ ಹಿಂದೂ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಸ್ಥಾನಮಾನಗಳಲ್ಲಿಯೇ ಸ್ತ್ರೀಯರಿಗಿರ್ಬೋದು ಪುರುಷರಿಗಿರ್ಬೋದು ಸ್ಥಾನ ಕೊಟ್ಟಿದ್ದಾರೆ ಹೊರತು ಎಲ್ಲಿಯೂ ಅವರಿಗೆ ಅವಹೇಳನಕಾರಿಯಾಗಿ ನೋಡಿಕೊಂಡಿಲ್ಲ.